ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಬೆಳಗ್ಗೆ ನಾಷ್ಟಾ ಜೊತೆ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ ರೀ. ಬ್ರೇಕ್ಫಾಸ್ಟ್ಗೆ ಇವತ್ತು ನಾನು ಬ್ರೆಡ್ ಪಿಜ್ಜಾ ಮಾಡಿದ್ದೆ ರೀ. ಈ ರೆಸಿಪಿ ನನ್ನ ಕಾಲೇಜ್ ಡೇಸಿಂದ ನಾನು ಮಾಡ್ತೀನಿ ಇದನ್ನು. ಸೊ ಏನಿಲ್ಲ ರೀ, ಉಳ್ಳಾಗಡ್ಡಿ, ಟೊಮೆಟೊ, ಆಮೇಲೆ ಶಿಮ್ಲಾ ಮಿರ್ಚಿ ಇರ್ತದಲ್ಲ ರೀ, ಅದನ್ನ ಸಣ್ಣ ಕಟ್ ಮಾಡ್ಕೋಬೇಕು. ಸೈಡಿಗೆ ನಾನಿಲ್ಲಿ ಬ್ಲ್ಯಾಕ್ ಕಾಫಿನೂ ಕುಡಿಲಿಕ್ಕತ್ತಿದ್ದೆ. ಸೊ ಕಟ್ ಮಾಡಿಂದ ಅದ್ರ ಮೇಲೆ ಹಾಲಿನ ಮೇಲೆ ಕೆನೆ ಇರ್ತದಲ್ಲ ರೀ, ಸೊ ಸ್ವಲ್ಪ ಒಂದು 2-3 ಚಮಚ ಹಾಲಿನ ಮೇಲೆ ಕೆನೆ ಹಾಕಿ, ಬೇಕಾದರೆ ಸ್ವಲ್ಪ 1 ಚಮಚ ಮೊಸರನ್ನೂ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಉಪ್ಪಿಟ್ಟು ರವೆ ಹಾಕ್ಬೇಕ್ರಿ. ಅದಕ್ಕೆ ಎಷ್ಟು ಹಿಡಿಸೋದು ಒಂದು 2-3 ಚಮಚ ನೋಡಿ ಹಾಕೋಬೋದು ನೀವು. ಅದಾದಿಂದ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಮಿಕ್ಸಪ್ಸ್ ಹಾಕಿ ರೆಸ್ಟ್ ಮಾಡಕ್ಕೆ ಬಿಡ್ರಿ. ಅದು ಉಪ್ಪಿಟ್ಟು ರವೆ ಸ್ವಲ್ಪ ಉಬ್ಬೇಕು. ಅದಾದಮೇಲೆ ಬ್ರೆಡ್ ಮೇಲೆ ಒಂದು ಸೈಡ್ ಅಪ್ಲೈ ಮಾಡಿ ಒಂದು ಸೈಡ್ ಬಟರ್ ಹಾಕಿ ಬೇಯಿಸ್ಕೊಂಡು ತಿನ್ನಿರಿ, ಮಸ್ತ್ ಹತ್ತಾವು. ಇದಾದ್ರಿಂದ ನಾವು ನಮ್ಮ ಮನೆಯೊಳಗೆ ಬಿಲ್ಕುಲ್ ಭೀ ಸಬ್ಜಿ ಇದ್ದಿದ್ದಿಲ್ಲ, ಹೀಗಾಗಿ ನಾನು ಕುಶಲ್ ಸಬ್ಜಿ ಮಂಡಿಗೆ ಬಂದ್ವಿ ರೀ. ವಿಂಟರ್ ಒಳಗೆ ಎಷ್ಟು ಫ್ರೆಶ್ ಸಬ್ಜಿ ಸಿಗ್ತದ. ಇದೇನು ರೆಡ್ ಕಲರ್ ಕ್ಯಾರೆಟ್ ಅದಲ್ರಿ, ನನ್ನ ಫೇವ್ರೇಟ್. ವಿಂಟರ್ ಒಳಗೆ ಅಷ್ಟೇ ಅವೈಲೇಬಲ್ ಇರ್ತೈತಿ. ಸೊ ಹಲ್ವಾ ತಿನ್ಬೇಕಂತೇಳಿ ಅವು ತೊಗೊಂಡ್ವಿ. ಆಮೇಲೆ ಮೂಲಿ ಸಿಗ್ಲಿಕ್ಕತ್ತಿತ್ತು ರೀ ಇಲ್ಲಿ. ಆ್ಯಕ್ಚುಲಿ ಮೂಲಿದೇನು ಪತ್ತ ಐತಲ್ರಿ, ನಮ್ಮ ಕಡೆ ಇದನ್ನ ಒಗದು ಬಿಡ್ತಾರೆ, ಬಟ್ ಇಲ್ಲಿ ಥರದ ಭುಜಿಯಾ ಅಂತ ಮಾಡ್ತಾರೆ ರೀ, ಭಾಳ ಟೇಸ್ಟಿ ಆಗ್ತದೆ. ಸೊ ನಾ ರೆಸಿಪಿ ಜಲ್ದಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಬರಬೇಕಾದ್ರೂ ಆನ್ ದ ವೇ ನೋಡಬೇಕಾದ್ರೆ ಎಲ್ಲ ಕಡೆ ಫುಲ್ ಟೈಟ್ ಸೆಕ್ಯೂರಿಟಿ ಇತ್ತು ರೀ. ನಾವು ಎನ್ಕ್ವೈರಿ ಮಾಡಿದಾಗ ಗೊತ್ತಾಯಿತು, ಅಮೇರಿಕಾದ ಟ್ರಂಪ್ ಅವ್ರ ಸುಪುತ್ರ ತಾಜ್ ಮಹಲ್ಗೆ ಇವತ್ತು ವಿಸಿಟ್ ಮಾಡ್ಲಿಕ್ಕತ್ತಾರಂಥೇಳಿ. ಹೀಗಾಗಿ ಹೈ ಸೆಕ್ಯೂರಿಟಿ ಇದ್ದಿದ್ದರಿಂದ ನಾವು ಜಲ್ದಿ ನಮ್ಮ ಮನೆಗೆ ಸೇರಿಕೊಂಡ್ವಿ. ಮನೆಗೆ ಬಂದಿಂದ ಹೆಂಗಿದ್ರು ಮೆಂತೆ ಪಲ್ಯ ತೊಗೊಂಬಂದಿದ್ದೆ ಅಂಥೇಳಿ ಸಪ್ನಾಗಿ ಇವತ್ತು ಆಲೂ ಮೆಂತೆ ಪರೋಟ ಮಾಡಂತ ಹೇಳಿದ್ದೆ ರೀ. ಸೊ ನಾನು ಆಕಿ ಮಾತಾಡ್ಕೊತ ಮಾಡ್ಲಿಕ್ಕತ್ತಿದ್ವಿ. ಅವಳಿಗೆ ಸ್ವಲ್ಪ ಮೆಂತೆ ಎಷ್ಟು ಕೊಡ್ಬೇಕಂತ ತೆಗೆದು ಕೊಟ್ಟೆ. ಅಕ್ಕಿ ನನ್ನ ಜೊತೆ ಏನು ಡಿಸ್ಕಷನ್ ಮಾಡ್ಲಿಕ್ಕತ್ತಿದಂದ್ರೆ, ಮ್ಯಾಮ್ ನಾನು ನಿಮ್ಮನ್ನು ನೋಡಿದಾಗ ನೀವು ಭಾಳ ದಪ್ಪಿದ್ರಿ, ಈಗ ನೀವು ತೆಳ್ಳಗಾಗಿದ್ದೀರಿ ಅಂಥೇಳಿ. ಸೊ ನಾನಂದೆ, ಇಲ್ಲ ಹಂಗೇನಿಲ್ಲ, ನಾನೇನು ಡಯಟ್ ಮಾಡ್ಲಿಕ್ಕತ್ತಿಲ್ಲ, ಬಟ್ ಅರ್ಜುನನ್ ನಾನು ತೆಳ್ಳಗೆ ಮಾಡೋಕ್ಕೆ ಕಾರಣವ ಅಂಥೇಳಿ. ಸೊ ಆಕೆ ಒಂದೇನು ಟಿಪ್ ಕೊಟ್ಲಂದ್ರೆ, ಅಜ್ವಾಯಿನ್ ನೀರು ಕುಡೀರಿ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ, ಮ್ಯಾಮ್ ನಿಮ್ದು ಹೊಟ್ಟೆ ಕರಗ್ತದ ಅಂಥೇಳಿ. ಸೊ ಮೆಂತೆ, ಆಲೂ ಏನೇನೋ ಮಸಾಲೆ ಆ್ಯಡ್ ಮಾಡಿದ್ಮೇಲೆ ಅದು ಸ್ವಲ್ಪ ಹಿಟ್ಟು ತೆಳ್ಳಗಾಯ್ತು ರೀ. ಹಿಂಗಾಗಿ ಒಂದು 2 ಚಮಚ ಅದ್ರೊಳಗೆ ಬೇಸನ್ ಹಾಕಿದ್ಲಕ್ಕಿ, ಕಡಲೆ ಹಿಟ್ಟು ಹಾಕಿ ಅದ್ರ ಕನ್ಸಿಸ್ಟೆನ್ಸಿ ಕರೆಕ್ಟ್ ಮಾಡ್ಕೊಂಡು, ಆಮೇಲೆ ನೋಡ್ಬೋದು ನೀವು ಎಷ್ಟು ದಪ್ಪ ಮಾಡ್ತಾಳೆ ಅಂತ ಹೇಳಕ್ಕೆ. ಒಂದು ಪರಾಟ ತಿಂದ್ರೆ ಹೊಟ್ಟೆ ತುಂಬ್ತದ ರೀ. ಸೊ ಇದಾಗಿಂದ ಈವ್ನಿಂಗ್ ನಮ್ಗೆ ಆ್ಯಕ್ಚುಲಿ ಒಂದು ಪಾರ್ಟಿ ಅಟೆಂಡ್ ಮಾಡೋದಿತ್ತು. ಅದಕ್ಕೆ ಈ ಒಂದು ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀರಿ. ಆ್ಯಕ್ಚುಲಿ ಇದೊಂದು ಥೀಮ್ ಪಾರ್ಟಿ ಇತ್ತು, ಹೀಗಾಗಿ ಲಾಸ್ಟ್ ಮೂಮೆಂಟ್ ಒಳಗೆ ನನಗೆ ಆ ಥೀಮ್ ಅಕಾರ್ಡಿಂಗ್ ಮ್ಯಾಚ್ ಮಾಡಿ ಇದೊಂದು ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀರಿ. ಸೊ ಒಳಗೆ ಹೋಗಿಂದ ನಿಂಬು ಪಾನಿ ತೊಗೊಂಡ ಪಾರ್ಟಿ ಸ್ಟಾರ್ಟ್ ಆಯಿತು. ಇಲ್ಲಿ ನೋಡ್ಬೋದು ಅಫಿಷಿಯಲ್ ಪಾರ್ಟ್ ಆಫ್ ದ ಪಾರ್ಟಿ ಮುಗಿದ್ಮೇಲೆ ಎಲ್ಲರೂ ಡ್ಯಾನ್ಸ್ ಮಾಡ್ಲಿಕ್ಕತ್ತಿದ್ರು. ರುದ್ರ ಸೋಫಾರಿ ಡ್ಯಾನ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಒಂದು ಸೆಕೆಂಡ್ ನಾನು ಶಾಕ್ ಆದಿ, ಇಷ್ಟು ಚಂದ ಡ್ಯಾನ್ಸ್ ಮಾಡ್ತಾನೇನಂತ ಹೇಳಿ. ಮಕ್ಕಳಂದ್ರೆ ಹಂಗಲ್ರಿ, ಜಾಸ್ತಿ ನಮಗಿಂತ ಇಂಟ್ರೆಸ್ಟ್ ಅವ್ರಿಗೆ ಇರ್ತದೆ ಪಾರ್ಟಿ ಅಂಥೇಳಿ. ಸೊ ಎಲ್ಲ ಮಕ್ಕಳು ನೋಡಿದ್ರೆ ಅವ್ರು ತಮ್ಮ ಜಗತ್ತೊಳಗೆ ಕಳೆದು ಹೋಗಿದ್ದಾರೆ. ಅವರ ದೊಡ್ಡವ್ರ ಕಡೆ ಯಾರೂ ಬಂದಿದ್ದಿಲ್ಲ. ನೋಡ್ಬೋದು ರೀ ಪಾರ್ಟಿ ಹಾಲ್ ಎಷ್ಟು ಚಂದ ಡೆಕೋರೇಟ್ ಮಾಡಿದ್ರು ಅಂಥೇಳಿ. ಮಕ್ಕಳಿಗೋಸ್ಕರನೇ ಸೆಪ್ರೇಟ್ ಸ್ನ್ಯಾಕ್ಸ್ನೂ ಇಟ್ಟಿದ್ರು. ಸೊ ಎಲ್ಲ ತಿಂದ್ಕೊಂಡು ಇವ್ರೇನಿದ್ದಾರಲ್ಲ, ಇವ್ರ ಪಾರ್ಟಿ ಆರ್ಗನೈಸರ್ ರೀ. ಇದಾಗಿಂದ ಫೋಟೋಶೂಟ್ ಅಂತೂ ಮಸ್ಟ್ ಇರ್ತದೆ. ಸೊ ಎಲ್ಲರೂ ನಾವು ಫೋಟೋಶೂಟ್ ಮಾಡ್ಕೊಂಡ್ವಿ, ಆಮೇಲೆ ರೀಲ್ಸ್ ಮಾಡಿದ್ವಿ. ಎಲ್ಲ ಮುಗಿಸ್ಕೊಂಡು ಅಲ್ಲಿ ಲೈವ್ ಕೌಂಟರ್ ಇತ್ತು. ಲೈವ್ ಕೌಂಟರ್ ಒಳಗೆ ಬಿಸಿ ಬಿಸಿ ಮೋಮೋಸ್, ದೋಸೆ, ಆಮೇಲೆ ಈ ವೆದರ್ಗೆ ಸೂಪ್ ಅಂತೂ ಮಸ್ಟ್ ರೀ ಅನ್ಕೊಂತ ಎಲ್ಲ ತಿಂದು ಎಂಜಾಯ್ ಮಾಡಿ ಮನೆಗೆ ಬಂದ್ವಿ ರೀ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಸಿಗ್ತೀನಿ ನಾಳೆ, ಬಾಯ್.